ನಲ್ಮೆಯ ಓದುಗರಿಗೆ ಈ ನಿಮ್ಮ ಶಿಲ್ಪ ಶಿವಪಾರು ಕಡೆಯಿಂದ ನಮಸ್ಕಾರಗಳು. ಇಂದಿನಿಂದ ಹೊಸ ಕತೆ ಕರ್ಣನ ಸಿರಿ. ಹೇಗಿದೆ ಓದಿ ಪ್ರೋತ್ಸಾಹಿಸಿ. ಅಕ್ಕ ಅಕ್ಕ ರೆಡಿ ಆದೇನೆ? ಎಷ್ಟೊತ್ತು ರೆಡಿ ಆಗೋಕ್ಕೆ? ನೋಡು ನಾನಿನ್ನೂ ರೆಡಿನೇ ಆಗಿಲ್ಲ. ಇನ್ನೇನೋ ಗಂಡಿನ ಮನೆಯವರು ಬಂದುಬಿಡ್ತಾರೆ. ಅವ್ರು ಬಂದಾಗ ನಾನು ಹೀಗೆ ನಿಂತಿದ್ರೆ ಪಕ್ಕ ಮದುವೆ ಆಗೋಕ್ಕೆ ಒಪ್ಪಲ್ಲ. ಬೇಗ ಬಾಗಿಲು ತೆಗಿಯೇ ಎಂದು ತನ್ನ ನೀಳ ಕೇಶರಾಶಿಯನ್ನು ಗಂಟು ಹಾಕುತ್ತಾ ಬಾಗಿಲು ತಟ್ಟಿ ಜೋರಾಗಿ ಕಿರುಚುತ್ತಾ ಇದ್ದಾಳೆ ಮುದ್ದು ಮುದ್ದಾದ ನಮ್ಮ ಹೀರೋಯಿನ್. ಬಾಗಿಲು ತೆಗೆದು ಕೈ ಕಟ್ಟಿ ಬಾಗಿಲು ಒರಗಿ ತಂಗಿಯ ಮೇಲಿಂದ ಕೆಳಗೆ ನೋಡಿ, ಏನು ನಿಂದು ಗಲಾಟೆ? ಗಂಡಿನ ಮನೆಯವರು ನನ್ನ ನೋಡೋಕ್ಕೆ ಬರ್ತಾ ಇದ್ದಾರಾ ಇಲ್ಲ ನಿನ್ನ ಎಂದು ಅಕ್ಕ ಕೇಳಲು, ಹುಡುಗನ ಮನೆಯವರು ಬರೀ ಹುಡುಗಿ ಮಾತ್ರ ನೋಡ್ತಾರೆ ಅಂದ್ಕೊಂಡಿದ್ದೀಯೇನೆ ಅಕ್ಕ? ಇಲ್ಲ ಕಣೆ, ಮನೆಯವರನ್ನೆಲ್ಲ ನೋಡ್ತಾರೆ. ನಾನು ಹೀಗೆ ಹೇಗೇಗೋ ನಿಂತಿದ್ರೆ ಇದೇನಪ್ಪ ಹುಡುಗಿ ತಂಗಿಗೆ ಸ್ವಲ್ಪನೂ ಡ್ರೆಸ್ಸಿಂಗ್ ಸೆನ್ಸ್ ಇಲ್ಲ, ಹೇಗೇಗೋ ಇದ್ದಾಳೆ. ಈ ಮನೆಯಿಂದ ಹೇಗಪ್ಪ ಹೆಣ್ಣು ತರೋದು ಅಂತ ಹುಡುಗಿ ಇಷ್ಟ ಇಲ್ಲ ಅಂತ ಹೇಳಿಬಿಟ್ರೆ ನನ್ನ ಪ್ರೆಸ್ಟೀಜ್ ಏನಾಗಬೇಡ, ನೀನೇ ಹೇಳು ಎಂದಳು. ಹುಡುಗನ ಮನೆಯವರು ನನ್ನ ಬೇಡ ಅಂದರೆ ನಿನ್ನ ಪ್ರೆಸ್ಟೀಜ್ಗೇನೇ ತೊಂದರೆ ಎಂದಳು. ನನ್ನ ಅಕ್ಕ ಕಣೆ ನೀನು, ನಿನ್ನ ನೋಡಿದ ತಕ್ಷಣ ಹುಡುಗ ಇಲ್ಲೇ ತಾಳಿ ಕಟ್ತೀನಿ ಅನ್ಬೇಕು ಗೊತ್ತಾ ಎಂದರೆ, ಕೋತಿ ನಿಂತ್ಕೊ ನಿನ್ನ ಮಾಡ್ತೀನಿ ಎಂದು ಓಡಿದ್ದಳು. ತಂಗಿ ಮುಂದೆ ಮುಂದೆ, ಅಕ್ಕ ಹಿಂದೆ ಹಿಂದೆ. ಮನೆಯೆಲ್ಲ ಒಂದು ರೌಂಡ್ ಹಾಕಿ ಅಕ್ಕಂಗೆ ಸುಸ್ತು. ತಂಗಿಯಲ್ಲಿ ಕೈಗೆ ಸಿಗ್ತಾಳೆ ಇಲ್ವಾ? ಸಿಕ್ಬಿದ್ಲು, ಆದರೆ ಅಮ್ಮನ ಕೈಗೆ. ಮಗಳ ಕಿವಿ ಹಿಡಿದು, ಲೇ ಸಿರಿ, ಮದುವೆ ವಯಸ್ಸಿಗೆ ಬಂದರೂ ನಿನ್ನ ಹುಡುಗತನ ಕಡಿಮೆ ಆಗಲಿಲ್ವಾ ಎಂದರೆ, ಅಮ್ಮ ಕಿವಿ ಬಿಡಮ್ಮ ನೋವಾಗ್ತಿದೆ ಎಂದಳು ಸಿರಿ. ಅಮ್ಮ ಶ್ವೇತನ ಮನೆಯೆಲ್ಲ ಓಡಾಡಿಸಿ ಸುಸ್ತು ಮಾಡಿದೆ ಎಂದರು. ಅಕ್ಕ ಮೇಕಪ್ ಜಾಸ್ತಿ ಮಾಡ್ಕೊಂಡಿದ್ಲಲ್ಲ, ಸ್ವಲ್ಪ ಮೇಕಪ್ ಹೋಗಿ ನಾರ್ಮಲ್ ಆಗಿ ಕಾಣಿಸ್ಲಿ ಅಂತ ಓಡಾಡಿಸ್ದೆ ಅಷ್ಟೇ ಅಮ್ಮ ಎನ್ನಲು, ಶ್ವೇತಾ ಲೇ ನಿನ್ನ ಎಂದು ಮುಂದೆ ಹೋಗಲು ಸಿರಿ ಅಲ್ಲಿಂದ ಮತ್ತೆ ಓಡಿದ್ದಳು. ಹೋಗಿ ಸ್ವಲ್ಪ ರೆಸ್ಟ್ ಮಾಡು, ತುಂಬ ಸುಸ್ತಾಗಿದೆಯಾ ಎಂದವಳು ಉತ್ತರಕ್ಕೆ ಕಾಯದೆ ಅಲ್ಲಿಂದ ಓಡಿ ಹೋಗಿದ್ದಳು. ಶ್ವೇತಾ ಸಿರಿ ಇಬ್ಬರು ಅಕ್ಕ ತಂಗಿ. ರಾಧಾ ಮಹಾದೇವ್ ದಂಪತಿಗಳ ಮುದ್ದು ಮಕ್ಕಳು. ಶ್ವೇತಾ ಅಮ್ಮನಂತೆ ಅಕ್ಕರೆ ತೋರಿಸೋ ಮೃದು ಅಕ್ಕ. ಸಿರಿ ಎಲ್ಲರನ್ನೂ ತನ್ನ ಹುಡುಗಾಟದಲ್ಲಿ ಸುಸ್ತು ಮಾಡೋ ಮಾತಿನ ಮಲ್ಲಿ. ಶ್ವೇತಾ ನೋಡೋಕೆ ಹುಡುಗನ ಮನೆಯವರು ಬರ್ತಾ ಇದ್ದಾರೆ. ಸೊ ಸಿರಿ ಚೇಷ್ಟೆ ಕಡಿಮೆ ಇರತ್ತಾ? ಅಮ್ಮ ರೆಡಿ ಆದ್ರಾ? ಲೇಟ್ ಆಗ್ತಿದೆ ಎಂದ. ಹಾ ಮಗನೇ ಬಂದೆ. ಏನು ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಹುಡುಗಿನ ಫೋಟೋದಲ್ಲೇ ನೋಡಿ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ? ಇನ್ನು ಎದುರು ಬದುರು ನೋಡಿದರೆ ಅಲ್ಲೇ ಮದುವೆ ಆಗಿಬಿಡ್ತೀಯೇನೋ ಅನ್ನಿಸ್ತಾ ಇದೆ ಎಂದರು ತಾಯಿ. ಅಮ್ಮ ಹಾಗೇನಿಲ್ಲ, ಹುಡುಗಿ ಇಷ್ಟ ಆಗಿದ್ದಂತೂ ನಿಜ, ಅಲ್ಲೇ ಮದುವೆ ಆಗೋ ಸೀನೆಲ್ಲ ಇಲ್ಲ ಎಂದ. ಸರಿಪ ಹೊರಡೋಣ, ನಿಮ್ಮಪ್ಪ ಆಗಲೇ ರೆಡಿಯಾಗಿ ಕಾರ್ ಹತ್ರ ಇದ್ದಾರೆ ಎನ್ನಲು, ಅಮ್ಮ ಕರ್ಣ ಇನ್ನೂ ಬಂದಿಲ್ವಾ ಎಂದ. ಇಲ್ಲ ಕಣೋ ಬಂದಿಲ್ಲ ಎನ್ನಲು, ಕಾಲ್ ಮಾಡ್ತೀನಿ ಇರು, ಹೊರಟಿದ್ದಾನ ಕೇಳ್ತೀನಿ ಎಂದ. ಹಲೋ ಕರ್ಣ ಎಲ್ಲಿದ್ದೀಯೋ ಎನ್ನಲು, ಬರ್ತಾ ಇದ್ದೀನಿ ಪ್ರದಿ, ಇನ್ನೊಂದು ಸ್ವಲ್ಪ ಯೋಚನೆ ಮಾಡು, ನಾನು ಬರೋದು ಸರಿ ಇಲ್ಲ ಕಣೋ ಎನ್ನಲು, ಅದೆಲ್ಲ ಕಾರಣ ಬೇಡ, ಯೋಚನೆ ಗೀಚನೆ ಎಲ್ಲ ನಾನು ಮಾಡಲ್ಲ, ನಾನು ಹೇಳಿದ್ದೀನಿ, ನೀನು ಬರ್ತಾ ಇದ್ದೀಯ ಅಷ್ಟೇ, ಬರಲಿಲ್ಲ ಅಂದರೆ ಅಷ್ಟೇ ಎಂದ ಪ್ರದೀಪ್. ಕರ್ಣ ಸರಿಪ ಬರ್ತೀನಿ, ನೀನು ಬೇಜಾರು ಮಾಡ್ಕೋಬೇಡ. ನೀನೇ ಬೇಜಾರು ಮಾಡಿಕೊಂಡ್ರೆ ನಾನು ಇನ್ಯಾರ ಹತ್ರ ಮಾತಾಡಲಿ, ಇನ್ಯಾರಿದ್ದಾರೆ ನನಗೆ ಎನ್ನಲು, ಸರಿ ಮೂಡ್ ಆಫ್ ಮಾಡ್ಕೋಬೇಡ, ಬೇಗ ಬಾ, ಬಾಯ್ ಎಂದ. ಓಕೆ ಬಾಯ್ ಎನ್ನಲು, ಏನೋ ಬರ್ತಾ ಇದ್ದಾನ ಕರ್ಣ ಎಂದರು ತಾಯಿ. ಪ್ರದೀಪ್ ಬರದೆ ಇನ್ನೇನು ಮಾಡ್ತಾನೆ, ಬರಲೇಬೇಕು, ಅವನನ್ನು ಹೀಗೆ ಬಿಟ್ಟರೆ ಮತ್ತೆ ಹಳೆ ಕರ್ಣ ಆಗಿಬಿಡ್ತಾನೆ. ಅವನು ಎಲ್ಲರ ಹಾಗೆ ಖುಷಿಯಾಗಿ ಇರಬೇಕು, ಖುಷಿಯಾಗಿ ಇರೋ ಕಾಲ ಬಂದೇ ಬರುತ್ತೆ, ಒಳ್ಳೆಯವರಿಗೆ ಒಳ್ಳೆಯದು ಆಗತ್ತೆ, ಕಾಲ ಕೂಡಿ ಬರಬೇಕು, ತಾಳ್ಮೆ ಇರಲಿ ಆಯಿತಾ ಎಂದರು. ಹಾಂ ಅಮ್ಮ ಕಾಯ್ತೀನಿ ಎಂದ. ಹುಡುಗಿ ನೋಡೋಕ್ಕೆ ಹೋಗ್ತಾ ಇರೋದು ಪ್ರದೀಪ್. ಸುಶೀಲಾ ರಾಘವೇಂದ್ರ ಅವರ ಒಬ್ಬನೇ ಮಗ. ಪ್ರದೀಪ್ ಜೀವದ ಗೆಳೆಯ ಕರ್ಣ. ಪ್ರದೀಪ್ ಕರ್ಣನ ಬಗ್ಗೆ ಮಾತಾಡಿದ ಮಾತುಗಳಿಗೆ ಮುಂದಿನ ಸಂಚಿಕೆಗಳಲ್ಲಿ ವಿವರಣೆ ಸಿಗುತ್ತೆ. ಮುಂದುವರಿಯುವುದು. ಥ್ಯಾಂಕ್ ಯು.